ಹೋಗಲಿ ಬಿಡೋಣ. ನಾನು ಬೆಂಗಳೂರಿನಿಂದ ಬಸ್ಸಿನಲ್ಲಿ ಕುಳಿತುಕೊಂಡು ಬರಬೇಕಾದರೆ ನನ್ನ ಕಾಲುಗಳು ನೋವಿನಿಂದ ನರಳುತ್ತಿದ್ದು, ಅದಕ್ಕೆ ಹಾಗೆ ನಡೆದುಕೊಂಡು ಬಂದುಬಿಟ್ಟೆ ಅಷ್ಟೇ. ಆಯ್ತು ಶೇಖರ, ಇನ್ನು ಬೆಂಗಳೂರಿಗೆ ವಿದ್ಯಾಭ್ಯಾಸ ಕೆಲಸ ಏನಾಯ್ತು? ನನ್ನ ತಂದೆ ತಾಯಿ ತೀರಿ ಹೋದ ನಂತರ ಅವರ ಸ್ಥಾನದಲ್ಲಿ ನಿಂತುಕೊಂಡು ಸಾಕಷ್ಟು ಪ್ರೀತಿಯಿಂದ ಬೆಳೆಸಿದ ನಿನಗೆ ಹೋದ ಕೆಲಸವನ್ನು ಮುಗಿಸದೆ ಹೇಡಿಯಂತೆ ಓಡಿ ಬರೋನಲ್ಲಣ್ಣ. ಬಾಲ್ಯದಲ್ಲಿ ಬಯಸಿದ್ದನ್ನು ಯೋಚಿಸದೆ ತಂದ ಕೊಡದಿದ್ದ ನಿನ್ನಂತ ಅಣ್ಣನನ್ನು ಮರೆತು ಬಾಳವನಲ್ಲಣ್ಣ ಈ ಶೇಖರ ಗೌಡ. ಸಾರ್ಥಕವಾಯ್ತು ಶೇಖರ, ಸಾರ್ಥಕವಾಯ್ತು. ಈ ಊರ ಚಂದ್ರಕಾಂತ ಮಕ್ಕಳಾಗುತ್ತಿದ್ದಕ್ಕೆ ಸಾರ್ಥಕವಾಯ್ತು. ಮಕ್ಕಳ ಪ್ರೀತಿ ಪ್ರೇಮ ಕಾಣದ ಕಣ್ಣ ಮುಚ್ಚಿ ಹೋದ ಪರಮೂರ್ತಿ ತೀರಿಸಲೇಬೇಕು. ಯಾವ ಬಡ್ಡಿ ಮಕ್ಕಳು ನಮ್ಮ ತಂದೆ ಸಾವಿಗೆ ಕಾರಣವಾದರೂ ಅವರು ವಂಶ ನಿರ್ವಂಶ ಮಾಡದೆ ಬಿಡುವುದಿಲ್ಲ ಶೇಖರ. ಏನು ಅರಿಯದೆ ಮತ್ತೊಬ್ಬರ ಸಂಸಾರವನ್ನು ಹಾಳು ಮಾಡುವುದು ತಪ್ಪಣ್ಣ. ಅಪ್ಪ ಅಮ್ಮ ತೋಟದ ಮನೆಯಲ್ಲಿ ವಿಷ ತೆಗೆದುಕೊಂಡು ಪ್ರಾಣ ಬಿಟ್ಟರೆಂದು ಇಡೀ ಈ ಊರೇ ಹೇಳುತ್ತಿರುವಾಗ ಅವರನ್ನು ಕೊಲೆ ಮಾಡಿದರೆಂದು ನಂಬೋದು ಹೇಗಣ್ಣ? ಅದಕ್ಕೆ ತಕ್ಕ ಸಾಕ್ಷಿ ಆಧಾರಗಳು ಏನಾದರೂ ನಮ್ಮ ಹತ್ತಿರ ಇದಾವೆ? ಸುಳ್ಳು ಸುಳ್ಳು ಆತ್ಮಹತ್ಯೆ ಮಾಡಿಕೊಂಡಿಲ್ಲ. ಅನ್ನ ಹಾಕಿ ಸಾಕಿದ ದನಿಗೆ ತೆಗೆದುಕೊಂಡ ಊರ ಕರಬಸಪ್ಪ ಅವರ ಮನೆಯನ್ನು ಕೊಟ್ಟು ಭಸ್ಮ ಮಾಡಿಬಿಟ್ಟಿದ್ದಾನೆ. ಉದ್ಧಾರ ಮಾಡುವ ವಂಶಧಾರನ್ನು ಬೀದಿ ಪಾಲು ಮಾಡಿಬಿಟ್ಟಿದ್ದಾನೆ. ತಪ್ಪು. ನಾವು ಈ ಊರ ಗರ್ಭ ಶ್ರೀಮಂತರು. ನಾವು ಈ ಊರನ್ನು ಕಾಪಾಡಿ ಬಡವರನ್ನು ಎತ್ತಿ ಹಿಡಿಬೇಕಾದ್ದು ನಮ್ಮ ಧರ್ಮ. ಕೋಟ್ಯಾನ ಕೋಟಿ ಜೀವರಾಶಿಗಳನ್ನು ದಾಟಿ ಈ ಮಾನವ ಜನ್ಮಕ್ಕೆ ಬಂದಿರುತ್ತೇವೆ. ಅಂದ ಮೇಲೆ ಮಾನವನಿಗೆ ಇರಬೇಕಾದ ಗುಣಗಳಿಗೆ ಅನುಗುಣವಾಗಿ ನಡೆಯಬೇಕಣ್ಣ, ಅನುಗುಣವಾಗಿ ನಡೆಯಬೇಕು. ನಿನ್ನ ಮಾತಿನ ಅರ್ಥ ನಮ್ಮ ತಂದೆ ತಾಯಿ ಸತ್ತು ಹೋಗಿದ್ದು ಬಹಳ ಒಳ್ಳೆಯದಾಯ್ತು ಶೇಖರ. ಅವರ ಗಳಿಸಿಟ್ಟಿ ಆಸ್ತಿ ಅಂತಸ್ತವನ್ನು ಈ ಊರ ಬಡ ಭಿಕಾರಿಗೆ ದಾನ ಮಾಡಿ ಹಾಗಲ್ಲ ನಾನು ಹೇಳುತ್ತಿರುವುದು. ನಿನ್ನ ಮಾತುಗಳನ್ನು ಈ ಊರ ಬಡ ಭಿಕಾರಿಗಳು ಅಡಿಗಿರುವ ನಿನಗೆ ಏನು ತಿಳಿಯಬೇಕು? ಸತ್ತವಾದ ತಂದೆ ತಾಯಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ಈ ಊರಲ್ಲಿ ಜೀವಿಸುವ ಜೀವರಸಗಳನ್ನು ಜೀವಂತ ಸಮಾಧಿ ಮಾಡಿದಾಗಲೇ. ಶೇಖರ, ನೀನು ಇನ್ನು ಚಿಕ್ಕವನು. ಇನ್ನೊಂದ್ಸಲ ಇಂಥ ವಿಷಯಕ್ಕೆ ನೀನು ಭಾಗವಹಿಸಬೇಡ. ಬಹಳ ದಿನಗಳಂತ ಊರಿಗೆ ಬಂದಿರುವೆ. ತೋಟದ ಮನೆ ಕಡೆ ಹೋಗಿ ವಿಶ್ರಾಂತಿ ತೆಗೆದುಕೋ ಹೋಗು. ಹಾಗೆ ಆಗಿಲ್ಲ, ನಾನಿನ್ನು ಬರುತ್ತೇನೆ. ಇನ್ನು ಪ್ರಪಂಚದ ಜ್ಞಾನವೇ ಗೊತ್ತಿಲ್ಲ. ಈ ಊರ ಬಡವರೆಂದರೆ ನ್ಯಾಯ ನೀತಿಯಿಂದ ಬದುಕುವಂತೆ ತಿಳ್ಕೊಂಡಿದ್ದಾನೆ. ನಮ್ಮ ತಮ್ಮನ ಕೈಯಲ್ಲಿ ಒಂದು ಪೈಸೆ ಇದ್ದರೆ ಸಾಕು, 100 ಪೈಸೆ ಇದ್ದರೂ ಹಾಗೆ ಎದಿ ಉಬ್ಬಿಸಿ ಬಿಟ್ಟದನ್ನು ದಂಡ ಅಡ್ಡಾಡ್ತಾನೆ ಈ ನಮ್ಮ ತಮ್ಮ ಶೇಖರ. ಸಾಹುಕಾರ ಸಾಹುಕಾರ
ಏನು ನೀನೆಂದು ಬಹಳ ದಿನಗಳಂತ ಈ ಶ್ರೀಕಾಂತನ ಮನೆಗೆ ಬರಬೇಕಾದರೆ ಏನೋ ವಿಶೇಷ ಇರಬಹುದಲ್ಲವೇ? ಹೌದು ಸಾಹುಕಾರ, ತಮ್ಮಿಂದ ನನಗೊಂದು ಸಹಾಯ ಆಗಬೇಕಾಗಿದೆ. ಸಹಾಯ? ಅದು ಈ ಶ್ರೀಕಾಂತ ಕಮಲದ ನಿನಗೆ ಸಹಾಯ? ಶಿವಾ, ನಿಮ್ಮಂತ ಸುಂದರರಿಗೆ ಸಹಾಯ ಮಾಡುವುದಕ್ಕಾಗಿಯೇ ಈ ಊರಲ್ಲಿ ಸಭೆ ತೆಗೆದಿರುವಾಗ ಸಂತೋಷವಾಗಿ ಕೇಳು, ನಾನು ನಿನಗೇನು ಸಹಾಯ ಮಾಡಬೇಕು? ನೋಡಿ ಸಾಹುಕಾರ, ನಮ್ಮ ತಾಯಿ ಮೈಯಲ್ಲಿ ಹುಷಾರಿಲ್ಲ. ಅವಳನ್ನು ದವಾಖಾನೆಗೆ ಕರೆದುಕೊಂಡು ಹೋಗಬೇಕು. ನನಗೆ ಸ್ವಲ್ಪ ಹಣ ಬೇಕಾಗಿತ್ತು. ಅದಕ್ಕಾಗಿ ದಯಾಳುಗಳಾದ ತಾವು ಹಣದ ಸಹಾಯ ಮಾಡುತ್ತೀರಿ ಅಂತ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಸುಧಾ, ಇಂಥ ಸಣ್ಣ ವಿಷಯಕ್ಕೆ ದೊಡ್ಡ ಮಾತುಬೇಡ ಸುಧಾ. ಈ ಶ್ರೀಕಾಂತ ಗೌಡ ಈ ಊರಲ್ಲಿ ಜೀವಂತಿರುವಾಗ ನಿಮ್ಮಂತ ಬಡ ಹೆಣ್ಣು ಮಕ್ಕಳು ಕಣ್ಣೀರು ಹಾಕಬಾರದು. ತೆಗೆದುಕೋ ಈ ಹಣವನ್ನು, ಕರೆದುಕೊಂಡು ಹೋಗು. ಸಾಹುಕಾರ, ನಿಮ್ಮಿಂದ ತುಂಬಾ ಉಪಕಾರವಾಯಿತು. ಈ ಜನ್ಮದಲ್ಲೇ ನಿಮ್ಮ ಉಪಕಾರವನ್ನ ನಾನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ನೀವು ಮಾಡಿದ ಸಹಾಯದಿಂದಾಗಿ ಪ್ರಾಣ ಅಪಾಯದ ಅಂಚಿನಲ್ಲಿದ್ದ ನನ್ನ ತಾಯಿಯನ್ನ ನೀವು ನಿಮ್ಮ ಹಣದಿಂದ ಉಳಿಸಿದಿರಿ. ನೀವು ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರವಾಗಿ ನಾನು ಏನು ಮಾಡಲಿ ಹೇಳಿ ಸಾಹುಕಾರ? ಸುಧಾ, ಈ ಶ್ರೀಕಾಂತ ಗೌಡನ ಮನಸ್ಸು ಬಹಳ ಮೃದುವಾದದ್ದು. ಒಮ್ಮೆ ಉಪಕಾರ ಮಾಡಿದರೆ ಮತ್ತೆ ತಿರುಗಿ ಕೇಳೋನಲ್ಲ ಈ ಶ್ರೀಕಾಂತ. ಅದಕ್ಕೆ ನಿನ್ನ ಪ್ರತ್ಯುಪಕಾರ ಮಾಡಲೇಬೇಕಿದ್ದರೆ ಈ ಶ್ರೀಕಾಂತ ಗೌಡನ ಕೈ ಮೇಲೆ ಕೈ ಹಾಕಿ ವಚನ ಕೊಟ್ಟರೆ ನನಗೆ. ಅದೇನು ಹೇಳಿ ಸಾಹುಕಾರ, ನನ್ನಿಂದ ಆಗುವ ಕೆಲಸವಿದ್ರೆ ಖಂಡಿತ ನಡೆಸಿಕೊಡುತ್ತೇನೆ. ಬರೀ ನಾಲಿಗಿಂದ ನುಡಿದರಲ್ಲ, ಈ ಶ್ರೀಕಾಂತರ ಕೈ ಮೇಲೆ ಕೈ ಹಾಕಿ ವಚನ ಕೊಟ್ಟರೆ ಈ ಶ್ರೀಕಾಂತ ಧನಿಕನಿಗೆ ನೆಮ್ಮದಿ ಬರುವುದು. ಆಯ್ತು ಸಾಹುಕಾರ, ನನ್ನ ಹೆತ್ತ ತಾಯಿ ಮೇಲೆ ಆಣೆ ಮಾಡಿ ಹೇಳುತ್ತದೆ, ಖಂಡಿತ ನಿಮ್ಮ ಮಾತನ್ನು ನಡೆಸಿಕೊಡುತ್ತೇನೆ ಅಂತ. ಅದೇನು ಅಂತ ಹೇಳಿ. ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಅದೇನು ಮಾತು ಅಂತ ಹೇಳಿಲ್ಲ. ನೀನು ನಿಜವಾಗಿಯೂ ನಿಯತ್ತಿನ ನಡೆಸಿಕೊಳ್ಳುತ್ತೆಂದರೆ ನಿನ್ನ ರೂಪುಗೊಂಡತೆಯನ್ನು ನನಗೆ ಅಪ್ಪಿಸಲೇಬೇಕು. ಶಿವ ಶಿವ, ಸಾಹುಕಾರ ಎಂತ ಮಾತಾಡ್ತಾ ಇದ್ದೀರಾ ನೀವು? ನೋಡಿ, ನಾವು ಕೀಳು ಜಾತಿಯವಳು. ನಮ್ಮ ಅಂತಸ್ತೇನು, ನಿಮ್ಮ ಅಂತಸ್ತೇನು? ದಯವಿಟ್ಟು ಈ ಮಾತನ್ನ ಹಿಂದಕ್ಕೆ ತೆಗೆದುಕೊಳ್ಳಿ ಸಾಹುಕಾರ, ಹಿಂದಕ್ಕೆ ತೆಗೆದುಕೊಳ್ಳಿ. ನಡೆಸಿಕೊಡುತ್ತಾನೆ ಅಂತ ಹೇಳಿ ಕೈ ಮೇಲೆ ಕೈ ಹಾಕಿ ವಚನ ಕೊಟ್ಟು ಈಗ ತಿರುಗು ನಿಲ್ಲುವೆಯಾ? ಹೇಳು ಸುಧಾ, ಹೇಳು, ನಿನ್ನ ಕೈಲಿಂದಾಗದರ ಹೇಳು. ವಚನಕ್ಕೆ ನಡೆದುಕೊಳ್ಳಲಾರದೆ ವಚನ ಬರಷ್ಟೇನೆ ತಿಳಿದುಕೊಳ್ಳುತ್ತೇನೆ. ದಯವಿಟ್ಟು ಅಂತ ಮಾತುಗಳನ್ನು ಆಡಬೇಡಿ ಸಾಹುಕಾರ. ದೇವರೇ, ನನಗೆ ಏನು ಮಾಡಲಿ? ನನ್ನನ್ನು ಎಂಥ ಧರ್ಮ ಸಂಕಟಕ್ಕೀಡು ಮಾಡಿದೆ ನೀನು. ಶಿವಣ್ಣನ ಧರ್ಮ ಪತ್ನಿಯಾಗಿ ಜೀವನ ಸಾಗಿಸಬೇಕು ಅಂತ ಕನಸು ಕಟ್ಟಿಕೊಂಡ ನನ್ನ ಕನಸು ನೂರಾಗಿ ಹೋಗುತ್ತಿದೆ. ಈಗ ನಾನೇನು ಮಾಡಲಿ? ಇವರು ಮಾತಿಗೆ ತಿರಸ್ಕಾರ ಮಾಡಿದರೆ ಕೊಟ್ಟ ಹಣವನ್ನು ವಾಪಸ್ ತೆಗೆದುಕೊಳ್ಳುತ್ತಾರೋ ಇಲ್ಲ. ನನಗೀಗ ಉಳಿದಿರುವುದು ಒಂದೇ, ನಾನಿವನ ಪ್ರೇಯಸಿಯಾಗಲೇಬೇಕು. ಸಾಯುತ್ತಿರುವ ನನ್ನ ತಾಯಿಗೋಸ್ಕರ ನಾನಿವನ ಸೂಳೆಯಾಗಲೇಬೇಕು. ಆಯ್ತು ಸಾಹುಕಾರ, ಆಯ್ತು, ನಿಮ್ಮ ಮಾತಿನಂತೆ ನಡೆದುಕೊಳ್ಳುತ್ತೇನೆ. ಕೊಟ್ಟ ಮಾತಿಗೆ ತಪ್ಪಿ ನಡೆಯುವ ಹೆಣ್ಣಲ್ಲ ಈ ಸುಧಾ. ಆದ್ರೆ ಒಂದು ಮಾತಕ್ಕೆ ಸುಧಾ, ಈ ಶ್ರೀಕಾಂತ ಗೌಡ ನಿನ್ನನ್ನಾಗಿರುವಾಗ 100 ಮಾತು ಕೇಳು. ನಿನ್ನಂತ ಸುಂದರಾದ ಹೂವನ್ನು ಆ ಪರಮಾತ್ಮ ನನ್ನ ಬಳಿ ಸೃಷ್ಟಿ ಮಾಡಿ ಕಳಿಸಿರುವಾಗ ನೋಡಿ ಸಾಹುಕಾರ, ಮದುವೆಯಾಗುವ ಮುನ್ನ ಹೆಣ್ಣು ಪರಪುರುಷನ ಜೊತೆಗೆ ಸಲಿಗೆ ಬೆಳೆಸಿದರೆ ಅವಳು ಸೂಳೆ ಜಾರಣೆ ಅಂತ ಸಮಾಜ ಕರೆಯುತ್ತದೆ. ಅದಕ್ಕೋಸ್ಕರ ನಿಮ್ಮನ್ನೇ ನಂಬಿದ್ದೇನೆ. ನಂಬಿದ ನನ್ನ ಕೈ ಕೊನೆಯವರೆಗೂ ಕೈ ಬಿಡಬಾರ್ದು. ಸುಧಾ, ನಾನು ನಿನಗೆ 5,000 ರೂಪಾಯಿ ಕೊಡುವಾಗ ನನ್ನ ಮನಸ್ಸು ಅರ್ಥ ಮಾಡಿಕೊಳ್ಳಲಿಲ್ಲ ಸುಧಾ. ನೀನು ನಿನ್ನ ತಲೆ ಮೇಲೆ ಕೈ ಇಟ್ಟು
ಸಾರ್ಥಕವಾಯಿತು ಈ ಸುಧಳ ಬಾಳು. ಸೇವಂತಿಯೇ ನಾ ಹಾಡೋ ಈ ಹಾಡು ನಿನಗಾಗಿಯೇ ನಿನಗಾಗಿಯೇ ನಿನಗಾಗಿಯೇ
ಹೋಗ್ಬೇಕು, ನಾನೇನು ಬರುತ್ತೇನೆ. ಹಣ ಬಂದ ಕ್ಷಣನೇ ನಿನ್ನ ಹೆಣ್ಣತನ ಮಾರುವ ಮೋಹಿನಿ ನೀನು. ಇನ್ನು ಮುಂದೆ ಈ ಶ್ರೀಕಾಂತ ಗೌಡನ ಸೂಳೆ ಶ್ರೀಮಂತನ ಕಾಮದ ಹಕ್ಕಿ ಮಾರುವಾಗಿ ಮತ್ತೊಬ್ಬಳಿಗೆ ಮೈ ಮಾರು